Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಹೌದು, ಇವತ್ತು ರಾಜ್ಯದ ಮಟ್ಟಿಗೆ 2ನೇ ಹಂತದ ಚುನಾವಣೆ, ದೇಶಕ್ಕೆ 3ನೇ ಹಂತದ ಚುನಾವಣೆ ನಡೀತಾ ಇರುವಂತದ್ದು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಸುಮಾರು 12 ರಾಜ್ಯಗಳ 93 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮತದಾನ ನಡೀತಾ ಇದೆ. ಅದರಲ್ಲಿ ಗುಜರಾತ್ನ 25 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮತದಾನ ನಡೀತಾ ಇದೆ. ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬಹುತೇಕ ಅವಿರೋಧ ಆಯ್ಕೆ ಆಗಿ ಹೋಗಿದೆ ಬಿಜೆಪಿ ಅಭ್ಯರ್ಥಿ. ಅದರ ನಡುವೆ ನೋಡ್ತಾ ಇದೀವಲ್ಲ, ಇಲ್ಲಿ ಅಹಮದಾಬಾದ್ನ ಗಾಂಧಿನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮತದಾನ ಮಾಡುವಂತ ನಿಟ್ಟಿನಲ್ಲಿ ಮತಗಟ್ಟೆಗೆ ಬಂದಂತಹ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಗಾಂಧಿನಗರಕ್ಕೆ ಸಂಬಂಧಪಟ್ಟ ಹಾಗಿನ ಮತದಾರರ ಪಟ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿದೆ. ಬಹಳಷ್ಟು ವರ್ಷಗಳಿಂದ ಅವರು ಗಾಂಧಿನಗರಕ್ಕೆ ಸಂಬಂಧಪಟ್ಟ ಹಾಗೆಯೇ ತಮ್ಮ ಮತವನ್ನು ಚಲಾಯಿಸ್ತಾ ಇರುವಂಥದ್ದು. ಅದರಂತೆ ಇವತ್ತು ತಮ್ಮ ಮಿತ್ರ ಹಾಗೆ ಸಂಪುಟದ ಸಹೋದ್ಯೋಗಿ ಕೂಡ ಆಗಿರುವಂಥ ಅಮಿತ್ ಶಾ ಅವರಿಗೆ ಸಂಬಂಧಪಟ್ಟ ಹಾಗಿನ ಕ್ಷೇತ್ರ ಕೂಡ ಹೌದು. ಅದರಂತೆ ಪ್ರಧಾನಿ ಮೋದಿ ಬಂದು ಮತದಾನದ ಒಂದು ಸಂದರ್ಭದಲ್ಲಿ ಸರತಿ ಸಾಲಲ್ಲಿ ನಿಂತು ಅಲ್ಲಿದ್ದಂಥ ಸಿಬ್ಬಂದಿಯ ಕುಶಲೋಪರಿಯನ್ನು ವಿಚಾರಿಸ್ತಾ ಅವರು Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮತದಾನಕ್ಕೆ ಮುಂದಾದಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದಾದ ನಂತರ ಅಲ್ಲಿ ದೇಶದ ಜನರಿಗೆ ಮತೋತ್ಸವದಲ್ಲಿ ನೀವು ಭಾಗಿಯಾಗಿ ಅನ್ನುವಂಥ ಕರೆಯನ್ನು ಕೂಡ ಕೊಡ್ತಾರೆ. ಆಮೇಲೆ ಹೌದು, ಭಾಳಷ್ಟು ಕಡೆ ಅನಾರೋಗ್ಯ ಸಮಸ್ಯೆ ಉಂಟಾಗ್ತಾ ಇರೋದು, ಮತದಾನಕ್ಕೆ ಹೋದಂಥ ಸಂದರ್ಭದಲ್ಲೆಲ್ಲ ಈ ಬಿಸಿಲಿನ ಝಳಕ್ಕೆ ಜನ ಬಸವಳಿತಾ ಇರುವಂಥದ್ದು, ಇದನ್ನೆಲ್ಲ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಚೆನ್ನಾಗಿ ನೀರು ಕೊಡಿರಿ, ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಳಿ, ಚೆನ್ನಾಗಿ ಮತದಾನ ಪ್ರಕ್ರಿಯೆಯಲ್ಲಿ ನೀವು ಭಾಗಿಯಾಗಿ ಅಂತ ದೇಶದ ಜನರಿಗೆ ಅವರು ಕರೆ ಕೊಡ್ತಾರೆ ಕೂಡ. ಅದರಂತೆ ಪ್ರಧಾನಿ ಮೋದಿ ಈಗ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾದಂಥ ಸಂದರ್ಭವನ್ನು ನೀವು ನೋಡ್ತಾ ಇದ್ದೀರಾ. ಈಗ ಅಂತ ಅಂದರೆ ಈಗ ಸಮಯ 9 ಆಯಿತು, ಬಟ್ ಪ್ರಧಾನಿ ಹತ್ತತ್ರ 7:30 ಸಂದರ್ಭದಲ್ಲೇ ಹೋಗಿ ಇವತ್ತು ಮತದಾನ ಮಾಡಿರುವಂಥದ್ದು. ಈ ಮುಖೇನವಾಗಿ ಬೆಳಗ್ಗೆನೇ ತಮ್ಮ ಹಕ್ಕನ್ನು ಚಲಾಯಿಸಿರುವಂತಹ ಪ್ರಧಾನಿ ಮೋದಿಯವರು ದೇಶದ ಜನರಿಗೂ ಕೂಡ ಅದೇ ತೆರನಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆಮೇಲೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗಿನ ಮಾತೃಭಾಷೆಯಲ್ಲೇ ಅವರು ಟ್ವೀಟನ್ನು ಕೂಡ ಮಾಡೋ ಮುಖ್ಯವಾಗಿ, ಅಂದರೆ ಇವತ್ತು ಯಾವ್ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಚುನಾವಣೆ ನಡೀತಾ ಇದೆಯೋ ಆಯಾ ರಾಜ್ಯಗಳ ಭಾಷೆಯಲ್ಲೇ ಟ್ವೀಟ್ ಮಾಡುವ ಮುಖೇನವಾಗಿ ಮತದಾರರೆಲ್ಲ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಎನ್ನುವಂಥ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಪ್ರಧಾನಿ ಮತದಾನ ಮಾಡಿದಂಥ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಪ್ರಧಾನಿ ಮತದಾನ ಮಾಡಿದರು, ಜೊತೆಗೆ ದೇಶಕ್ಕೆ ಒಂದು ಸಂದೇಶವನ್ನು ಕೂಡ ಕೊಟ್ಟರು. ನಾವು ಸ್ಕ್ರೀನ್ನ ಕೆಳಭಾಗದಲ್ಲಿ ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಪಶ್ಚಿಮ ಬಂಗಾಳದ 42 ಕ್ಷೇತ್ರಗಳ ಪೈಕಿ 4ಕ್ಕೆ ಮಾತ್ರ ಇನ್ನು ಕೆಲವೊಂದು ಕೇಂದ್ರಾಡಳಿತ ಪ್ರದೇಶಗಳಿವೆ. ಸೊ ಅಲ್ಲೂ ಕೂಡ ದಮನ್ ದೀವ್ ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಇಲ್ಲಿ ತನಕ ಶಾಂತಿಯುತವಾದಂಥ ಮತದಾನ ನಡೀತಾ ಇದೆ. ಮಧ್ಯಪ್ರದೇಶದ 29 ಕ್ಷೇತ್ರಗಳ ಪೈಕಿ 9 ಕ್ಷೇತ್ರಗಳಿಗೆ ಮತದಾನ ಆಗ್ತಾ ಇದೆ. ಮಹಾರಾಷ್ಟ್ರದ 48 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರಗಳು, ಉತ್ತರ ಪ್ರದೇಶದ 80 ಕ್ಷೇತ್ರಗಳ ಪೈಕಿ 10ರಲ್ಲಿ ಇವತ್ತು ಮತದಾನ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳಲ್ಲಿ ಮತದಾನ. ಅಹಮದಾಬಾದ್ನಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಪ್ರಧಾನಿ ಮೋದಿ. ಅದಾದಮೇಲೆ ದೇಶಕ್ಕೆ ಒಂದು ಸಂದೇಶವನ್ನು ಕೂಡ ಕೊಟ್ಟರು. ದಯವಿಟ್ಟು ಹೆಚ್ಚಿನ ಪ್ರಮಾಣದ ಮತದಾನ ಆಗಲಿ ಅಂತ ಮೋದಿ ಕರೆ ಕೊಟ್ಟರು. ಮತದಾನ ನಮ್ಮ ಹಕ್ಕು, ಇದರಿಂದ ಯಾವುದೇ ಕಾರಣಕ್ಕೂ ನಾವು ವಂಚಿತರಾಗಬಾರ್ದು. ಹೀಗಾಗಿ ನಾನು ಕೂಡ ಮತದಾನ ಮಾಡಿದ್ದೀನಿ, ನೀವು ಕೂಡ ಮತದಾನ ಮಾಡಿ ಅಂತ ತಮ್ಮ ಬೆರಳಿಗೆ ಏನು ಮತದಾನ ಆದ ನಂತರದ ಏನು ಶಾಹಿಯನ್ನು ಹಚ್ಚಲಾಗುತ್ತೆ ಅದನ್ನು ತೋರಿಸಿ ಅವರು ನೀವು ಕೂಡ ಮತದಾನ ಮಾಡಿ ಅನ್ನುವಂಥ ಸಂದೇಶವನ್ನು ಕೊಟ್ಟರು. ಗುಜರಾತ್ನಲ್ಲಿರುವ ಒಟ್ಟು 25 ಲೋಕಸಭಾ ಕ್ಷೇತ್ರಗಳು, 25 ಲೋಕಸಭಾ ಕ್ಷೇತ್ರಗಳಿಗೆ ಏಕಕಾಲಕ್ಕೆ ಮತದಾನ ಆಗ್ತಾಯಿದೆ ಇವತ್ತು. ಅಸ್ಸಾಂನ 14 ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳಿಗೆ, ಬಿಹಾರದ 40 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಿಗೆ, ಸ್ಥಿತಿಗತಿಗಳನ್ನು ಆಧರಿಸಿ ಛತ್ತೀಸ್ಗಢದ 11 ಕ್ಷೇತ್ರಗಳ ಪೈಕಿ 7 ಸ್ಥಾನಗಳಿಗೆ ಇವತ್ತು ಮತದಾನ ನಡೀತಾ ಇದೆ. ಇನ್ನು ಗೋವಾದ 2 ಕ್ಷೇತ್ರಗಳು, ಗೋವಾದಲ್ಲಿ 2 ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆಯುತ್ತೆ. ಇದು ದೇಶದಲ್ಲಿ ನಡೀತಿರುವಂಥ 3ನೇ ಹಂತದ ಚುನಾವಣೆ, ರಾಜ್ಯದಲ್ಲಿ ನಡೀತಿರುವಂಥ 2ನೇ ಹಂತದ ಚುನಾವಣೆ. ಬನ್ನಿ, ವೋಟ್ ಹಾಕದ ಮೇಲೆ ಮೋದಿ ಮಾತಾಡಿದ್ರು, ಏನು ಹೇಳಿದ್ರು ನೋಡೋಣ. भाई गर्मी में आप लोग दिन रात दौड़ कर रहे हैं, आप अपने स्वास्थ्य की भी चिंता कीजिए, और क्योंकि चुनाव के दिनों में
पत्रकार साथियों को दिन रात दौड़ना पड़ता है और आज मीडिया की कंपटीशन भी इतनी है कि आपको समय से आगे दौड़ना पड़ता है। मैं तो यही प्रार्थना करूंगा आप सब पुराने साथियों को कि अपने स्वास्थ्य का जरूर ध्यान रखें और मैं हमेशा कहता हूं कि पानी बहुत पीना चाहिए। जितना ज्यादा पानी पिएंगे तो आपको बहुत स्वास्थ्य के लिए भी ठीक रहेगा और एनर्जी भी मेंटेन रहती है। आज तीसरे चरण का मतदान है। मैं देशवासियों को विशेष रूप से आग्रह करूंगा कि लोकतंत्र में मतदान ये सामान्य दान नहीं है। भाई गर्मी ನಾವು ನೋಡ್ತಾ ಇದ್ವಿ ರಾಜ್ಯದ ನಾಯಕರುಗಳು ಕೂಡ ಮತದಾನ ಮಾಡಿದ್ದು. ಯಡಿಯೂರಪ್ಪನವರು ಮತದಾನ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ. ಇಲ್ಲಿ ತನಕ ಪ್ರಧಾನಿ ಮೋದಿಯವರು ಮಾತನಾಡಿದಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ. ಎಲ್ಲರೂ ಕೂಡ ಹೆಚ್ಚೆಚ್ಚು ನೀರು ಕುಡೀರಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಬಿಸಿಲಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಯಾಕಂದರೆ ನೋಡಿ, ಈ ಸಣ್ಣ ಪುಟ್ಟ ಸಂಗತಿಗಳ ಬಗ್ಗೆ ಹೇಳುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ರಾಜಕೀಯ ಪಕ್ಷಗಳಿಗೆ, ಎಷ್ಟು ರಾಜಕೀಯ ನಾಯಕರಿಗೆ ನೀರು ಕುಡಿಸಿದಾರೋ ಏನೋ. ಆದರೆ ಚುನಾವಣೆ ಸಂದರ್ಭದಲ್ಲಿ ಮತದಾರರಿಗೆ ಕರೆ ಕೊಡುವಂಥ ಸಂದರ್ಭದಲ್ಲಿ ಬಿಸಿಲಿದೆ, ನೀವು ಚೆನ್ನಾಗಿ ನೀರು ತಗೊಳ್ಳಿ, ಈ ಮುಖಾಂತರ ಏನೊಂದು ಆರೋಗ್ಯ ಮೇಂಟೈನ್ ಮಾಡ್ಕೊಳ್ಳಿ ಅಂತ ಪ್ರಧಾನಿ ಕರೆ ಕೊಟ್ಟಿದ್ದು. ಜೊತೆಗೆ ಹೆಚ್ಚೆಚ್ಚು ಮತದಾನ ಮಾಡಿ, ಮತದಾನ ನಿಮ್ಮ ಹಕ್ಕು, ಅದನ್ನು ಕಳ್ಕೋಬೇಡಿ ಅಂತ ಕೂಡ ಅವರು ಕರೆ ಕೊಟ್ಟರು. ಯಡಿಯೂರಪ್ಪನವರು ಮತದಾನ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಪ್ರಹ್ಲಾದ್ ಜೋಶಿ ಮತದಾನ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದಿಂದ ಮತದಾನ ಮಾಡಿರುವಂಥ ದೃಶ್ಯಾವಳಿಗಳು. 14 ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ ರಾಜ್ಯದಲ್ಲಿಂದು. ಇವತ್ತು 2ನೇ ಹಂತದ ಮತ್ತು ಕೊನೆಯ ಹಂತದ ಚುನಾವಣೆ. ಇನ್ನೂ ಬಹಳಷ್ಟು ಹಂತಗಳಿವೆ ದೇಶದಲ್ಲಿ. ಆದರೆ ಮೊದಲ ಹಂತದಲ್ಲಿ ನಡೆದಿದ್ದು 14 ಕ್ಷೇತ್ರಗಳಿಗೆ, 2ನೇ ಹಂತದಲ್ಲಿ ನಡೀತಿರುವಂಥದ್ದು ಇವತ್ತು ನಡೀತಿರೋದು 14 ಕ್ಷೇತ್ರಗಳಿಗೆ. ಅಲ್ಲಿಗೆ ಚುನಾವಣೆಯ ಬಿಸಿ ಇದೆಯಲ್ಲ, ಇವತ್ತಿಗೆ ಕೊನೆ ಆಗಿಬಿಡುತ್ತೆ. ಇನ್ನು ಜಗದೀಶ್ ಶೆಟ್ಟರ್ ಕೂಡ ಮತದಾನ ಮಾಡಿದ್ದಾರೆ. ಆ ದೃಶ್ಯಾವಳಿಗಳು ಇನ್ನೂ ಕೂಡ ಬರಬೇಕು, ತೋರಿಸ್ತೀವಿ ನಾವು ನಿಮಗೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದ ಶಾಲೆಯಲ್ಲಿ ಅವರು ಮತದಾನ ಮಾಡಿರೋದು. ಯಾವ್ಯಾವ ನಾಯಕರು ಮತದಾನ ಮಾಡಿದರು ಅದರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಜೊತೆಗೆ ಜನಸಾಮಾನ್ಯರ ಸ್ಪಂದನೆ ಬೆಳಗಿನಿಂದ ಚೆನ್ನಾಗಿದೆ, ನಾವು ತೋರಿಸ್ತಾ ಇದ್ದೀವಿ. ಈಗ ಅಮಿತ್ ಶಾ ಅವರು ತಮ್ಮ ಪತ್ನಿ ಸಹಿತವಾಗಿ ಬಂದು ಮತದಾನ ಮಾಡಿರುವಂಥ ದೃಶ್ಯಾವಳಿಗಳು. ಮತದಾನ ಮಾಡಿದ ನಂತರ ಅಮಿತ್ ಶಾ ಅವರು ಆ ಬೆರಳನ್ನು ಕೂಡ ತೋರಿಸಿ ಮತದಾನ ಮಾಡಿದೆ ಅನ್ನುವಂಥ ಸಂದೇಶವನ್ನು ರವಾನಿಸಿದರು. ಇನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯಾವ್ಯಾವ ನಾಯಕರು ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾಯಿಸಿದರು. ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಮತ ಚಲಾವಣೆ ಮಾಡಲಿಕ್ಕೆ ಸಾಲುಗಟ್ಟಿ ನಿಂತ್ಕೊಂಡಿದ್ದಾರೆ. ಇನ್ನು ಬಸವರಾಜ ಹೊರಟ್ಟಿ ಕುಟುಂಬ ಸಹಿತವಾಗಿ ಬಂದು ಮತವನ್ನು ಚಲಾಯಿಸಿರೋದು. ಇನ್ನು ಜನಸಾಮಾನ್ಯರ ಸ್ಪಂದನೆ ಬೆಳಗಿನಿಂದ ತುಂಬ ಚೆನ್ನಾಗಿದೆ. ಯಾಕಂದರೆ ಬಿಸಿಲು ಜಾಸ್ತಿ ಆಗೋದಕ್ಕಿಂತ ಮೊದಲನೇ ಈ ಬೆಂಗಳೂರೇ ಒಂದು ಲೆಕ್ಕದಲ್ಲಿ ಬೇಯ್ತಾ ಇದೆ. ಒಳ್ಳೆ ಹವಾಮಾನದ ಬೆಂಗಳೂರು. ಆದರೆ ಇನ್ನು ಉತ್ತರ ಕರ್ನಾಟಕದ ಭಾಗ ಹೆಂಗಿರಬೇಕು. ಹೀಗಾಗಿ ಬೆಳಗ್ಗೆನೇ ಬಂದು ದಾವಣಗೆರೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಒಂದು ಲೆಕ್ಕದಲ್ಲಿ ಏನು ಅಂದರೆ ಮಲ್ಲಿಕಾರ್ಜುನಪ್ಪನವರಿಂದ ಶುರುವಾಯಿತು BJPಯ ಜಯಭೇರಿ. ನಿರಂತರವಾಗಿ ಗೆಲ್ತಾನೆ ಬರ್ತಾ ಇದ್ದಾರೆ. 6 ಬಾರಿ ಗೆದ್ದಿದ್ದಾರೆ ಸಿದ್ದೇಶ್ವರ್. ಸಾಮಾನ್ಯ ಸಂಗತಿ ಅಲ್ಲ ಇದು. ಆದರೆ ಈ ಬಾರಿ ಎಲ್ಲ ಒಂದು ಕಡೆಗೆ ಬಹಳಷ್ಟು ಜನರು ವಿರೋಧ ವ್ಯಕ್ತಪಡಿಸಿದರು ನಾಯಕರುಗಳು. ಹೀಗಾಗಿ ಬದಲಾದಂಥ ಸನ್ನಿವೇಶದಲ್ಲಿ ಮಲ್ಲಿಕಾರ್ಜುನಪ್ಪನವರ ಪುತ್ರ ಏನು ಸಿದ್ದೇಶ್ ಅವರ ಪತ್ನಿಗೆ ಈ ಬಾರಿ ಟಿಕೆಟ್ ಕೊಡಲಾಗಿದೆ. ಗಾಯತ್ರಿ ಸಿದ್ದೇಶ್ವರ್ ಕಣಕ್ಕಿಳಿದಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ಎದುರುಗಡೆಗೆ ಮಲ್ಲಿಕಾರ್ಜುನ್ ಅವರ ಪತ್ನಿ, ಸಚಿವ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಕಣಕ್ಕಿಳಿದಿರೋದು ನಾವು ನೋಡ್ತಾ ಇದ್ದೀವಿ. ಜಗದೀಶ್ ಶೆಟ್ಟರ್ ಮತ ಚಲಾಯಿಸಿರುವಂಥದ್ದು. ಜೊತೆಗೆ ಸಿದ್ದೇಶ್ವರ್ ತಮ್ಮ ಪತ್ನಿಯ ಜೊತೆಗೆ ಬಂದು ಅವರೇ ಉಮೇದುವಾರರು ಗಾಯತ್ರಿ ಸಿದ್ದೇಶ್ವರ್ ಅವರು ಮತ ಚಲಾಯಿಸ್ತಿರೋದು. ಇನ್ನು ಬಸವರಾಜ ಹೊರಟ್ಟಿ ನಿರಂತರವಾಗಿ ಗೆದ್ದು ವಿಧಾನ ಪರಿಷತ್ನಲ್ಲಿ ದಾಖಲೆ ಬರೆದಿರುವಂಥ ಬಸವರಾಜ ಹೊರಟ್ಟಿ ಮತದಾನ ಮಾಡಿ ಬಂದಿದ್ದಾರೆ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಪತ್ನಿ, ಪುತ್ರ ಮತ್ತು ಸೊಸೆಯ ಸಹಿತವಾಗಿ ಬಂದು ಮತ ಚಲಾಯಿಸಿದ್ದಾರೆ. ಬೆಳಗ್ಗೆನೇ ಯಾವ್ಯಾವ ಅತಿರಥ ಮಹಾರಥರು ಬಂದು ಮತ ಚಲಾಯಿಸಿದರು ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ.
ಜನಾರ್ದನ ರೆಡ್ಡಿ ಮತ ಚಲಾಯಿಸಿರುವಂಥ ದೃಶ್ಯಾವಳಿಗಳು. ಗಂಗಾವತಿನಲ್ಲಿ ಜನಾರ್ದನ ರೆಡ್ಡಿ ಮತ ಚಲಾಯಿಸಿದ್ದಾರೆ. ಅಮಿತ್ ಶಾ ಮತ ಚಲಾಯಿಸಿರುವಂಥ ದೃಶ್ಯಾವಳಿಗಳು. ಜೊತೆಗೆ ಅಲ್ಲಿದ್ದಂಥ ಒಬ್ಬ ಹಿರಿಯರಿಗೆ ಅಮಿತ್ ಶಾ ತಲೆಬಾಗಿ ನಮಸ್ಕರಿಸಿ ನಂತರ ಬಂದಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.